ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದ ಮುಕ್ತಿ ಸರ್ವಜ್ಞ ಎನ್ನುವ ಗುರುವಿನ ಮಹತ್ವವುಳ್ಳ ಸರ್ವಜ್ಞರ ವಚನವನ್ನು ಈ ಸಭೆಯಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದು ನಮ್ಮ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ಇಬ್ಬರು ಶಿಕ್ಷಕರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ಅಂದಣವನೇರಿದ ಸೊಣಗನಂತೆ ಕಂಡರೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು, ಸುಡು ಸುಡು ಮನವಿದು ವಿಷಯಕ್ಕೆ ಅರಿಯುವುದು ದೃಢ ನಿಮ್ಮನನುದಿನ ನೆನೆಯಲಿಯುವುದು ಎನ್ನೊಡೆಯನೆ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು ಎಂಬಂತೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿನಿ. ಪ್ರಪ್ರಥಮವಾಗಿ ಪರಮಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ, ಈ ಒಂದು ಸುಂದರ ಸ್ಮರಣೀಯ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮಪೂಜ್ಯ ಶ್ರೀಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭದ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕುಟುಂಬ ವರ್ಗದವರೇ ಮತ್ತು ಅಭಿಮಾನಿಗಳೇ ಮತ್ತು ಪೋಷಕರೇ, ಬಹಳ ಮುಖ್ಯವಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಜಗತ್ತಿನಲ್ಲಿ ಗುರುವಿಗಿರುವಂತಹ ಸ್ಥಾನ ಬೇರೆ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಗುರು ಬ್ರಹ್ಮ ಸ್ವರೂಪಿ, ವಿಷ್ಣು ಸ್ವರೂಪಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಶಿವಸ್ವರೂಪಿ ಅಂತಹ ಗುರುವಿನ ಸ್ಥಾನ ಬಹಳ ಪ್ರಧಾನವಾದದ್ದು, ಶ್ರೇಷ್ಠವಾದದ್ದು. ಬಹುಶಃ ನೀವು ದೇವತೆಗಳಿಗೂ ಕೂಡ ಗುರು ಇದ್ದಾನೆ. ದೇವತೆಗಳೇಂದರೆ ದೇವತೆಗಳಿಗೂ ಕೂಡ ಗುರು ಇದ್ದಾನೊಬ್ಬ. ಹಾಗೆ ರಾಕ್ಷಸರು ಅಂದರೆ ರಾಕ್ಷಸರಿಗೂ ಕೂಡ ಗುರು ಇದ್ದಾನೆ. ಹಾಗೆ ಗುರುವಿಲ್ಲದೆ ಇರತಕ್ಕಂತಹ ಯಾವುದೇ ಸ್ಥಾನ ಇಲ್ಲ, ಜಾಗ ಇಲ್ಲ, ಅಥವಾ ಪ್ರದೇಶ ಇಲ್ಲ. ಹಾಗಾಗಿ ಗುರುವಿನ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ಅಂತಹ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಅಂತ ಹೇಳಿ ದಾಸರು ಹೇಳ್ತಾರೆ. ಯೇಸು ಏನು ಎಷ್ಟೇ 1000 ಕೋಟಿ ಇದ್ರೂ ಕೂಡ ಗುರುವಿನ ಒಂದು ಗುಣ, ಗುರುವಿನ ಆಶೀರ್ವಾದ ಬಹಳ ಶ್ರೇಷ್ಠ ಅನ್ನೋದನ್ನು ಅದಕ್ಕೆ ದಾಸರು ಹೇಳ್ತಾ ಹೋಗ್ತಾರೆ. ಅಂತಹ ಗುರು ಶ್ರೇಷ್ಠರಾಗಿ ನಮ್ಮ ಶಾಲೆಯಲ್ಲಿ ಟಿ ಗಂಗಾಧರಯ್ಯನವರು ಈ ಸುಮಾರು 27 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಶಾಲೆಯ ಅಭಿವೃದ್ಧಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಶ್ರಮಿಸಿರ್ತಕ್ಕಂಥವರು. ಹಾಗೆಯೇ ಇನ್ನೋರ್ವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂತಹ MS ರುದ್ರಾರಾಧ್ಯವರು, ಅವರಿಬ್ಬರೂ ಕೂಡ ವಯೋನಿವೃತ್ತಿಯನ್ನು 30/5/2026 ವಯೋನಿವೃತ್ತಿ ಹೊಂದಿದ್ದಾರೆ. ಈ ಒಂದು ಸುಂದರ ಸಮಾರಂಭಕ್ಕೆ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ಶ್ರೀಗಳವರಲ್ಲಿ ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ಸಂಸ್ಥೆಯ ಹಾಗೂ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋಣ ಅನ್ನುವಂತಹ ಸದುದ್ದೇಶದಿಂದ ಕಳೆದ ವಾರನೇ ಇಟ್ಕೋಬೇಕಾಗಿತ್ತು. ಆದರೆ ಇವತ್ತು ಎಲ್ಲ ಮಕ್ಕಳು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿನ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಪರಮಪೂಜ್ಯ ಶ್ರೀಗಳವರಿಗೆ ಎಲ್ಲರ ಪರವಾಗಿ ಸಭೆಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂತಹ MSR ಅವರ ಬಗ್ಗೆ ಒಂದು 4 ಮಾತುಗಳನ್ನು ಆಡೋದ್ರ ಮೂಲಕ ಅವರ ಬಗ್ಗೆ, ಅವರ ವಿಶೇಷತೆಗಳ ಬಗ್ಗೆ 4 ಸಾಲುಗಳನ್ನು ಹೇಳ್ತಾ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮೊದಲಿಗೆ ಅವರು ಈ ಶಾಲೆಗೆ ಬಂದಾಗ ತುಂಬ ಹಿಂದಿನ VS ಇದ್ದರು, ಮತ್ತು KHM ಇದ್ದರು, SM ಅವರೆಲ್ಲ ಇದ್ದರು. ಆ ಸಂದರ್ಭದಲ್ಲಿ NS ಅವರು ನಿವೃತ್ತರಾದ ಸಂದರ್ಭದಲ್ಲಿ 2-3 ವರ್ಷಗಳ ಕಾಲ ಬೇರೆ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗಿತ್ತು. ಹಾಗಾಗಿ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಆಲೋಚನೆ ಮಾಡಿ ಪರಮಪೂಜ್ಯ ಶ್ರೀಗಳವರು ಅವರ ಅಣ್ಣನವರಾಗಿರ್ತಕ್ಕಂತಹ ರಾಜಶೇಖರ್ ಅವರನ್ನು ನಾವು ಸ್ಮರಿಸಲೇಬೇಕಾಗುತ್ತೆ. ನಾನು ಯಾವಾಗಲೂ ಕೂಡ ಅವ್ರ ಮನೆಗೆ ಹೋದಾಗ ಅವರು ಬನ್ನಿ ಮಾಸ್ಟರ್ ಕೂತ್ಕೊಳ್ಳಿ ಅಂತ ಹೇಳಿ ಆಪ್ಯಾಯತೆಯಿಂದ, ಬಹಳ ಪ್ರೀತಿಯಿಂದ ಕೂರಿಸ್ಕೊಂಡು ಶಾಲೆ ಬಗ್ಗೆ ಮತ್ತು ಸಂಸ್ಥೆ ಬಗ್ಗೆ ಮಾತಾಡ್ತಿದ್ರು. ಅವರು ಇವತ್ತು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ಇದ್ದಾರೆ ಅಂತ ಹೇಳಿ ಭಾವಿಸಿ
ಅವರ ಒಂದು ಆಶೀರ್ವಾದದಿಂದ ನಮ್ಮ MSR ಅವರು BEd ಮಾಡ್ತಾರೆ, MPEd ಮಾಡ್ತಾರೆ. ಆನಂತರ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಬೇರೆ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ಶಾಲೆಗೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಬಹುಶಃ ಈ ಸೀಟ್ಸ್ ಎಲ್ಲ ಏನೂ ಇರಲಿಲ್ಲ. ಭಾಳ ಹಿಂದೆ 22 ವರ್ಷಗಳ ಹಿಂದೆ ಸ್ವಲ್ಪ ಚಿಕ್ಕದಾಗಿ ಸಮಸ್ಯೆಗಳಿತ್ತು, ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಅವರು MSR ಅವರು ಬಹಳ ಆತ್ಮೀಯತೆಯಿಂದ ಸ್ಟ್ರೆಂತ್ ಇಂಪ್ರೂವ್ ಮಾಡೋದಿರ್ಬೋದು. ಬಹುಶಃ ನೀವು ಅಂದ್ಕೊಬೋದು SM ಇಂದ HM ಆಗಿರೋ ಸಂದರ್ಭದಲ್ಲಿ ನಮ್ಮ ಶಾಲೆಯ ಒಂದು ಮಕ್ಕಳ ಸಂಖ್ಯೆ 170-185 ಆಗಿತ್ತು. ಆಗ ಏನು ಮಾಡೋದು ಅಂತ ಆಲೋಚನೆ ಮಾಡಿ ನಾವು ಮತ್ತು MSR ಅವರಿಬ್ಬರು ಕೂಡ ಬಸವರಾಜ್ ಸಾಸ್ನೂರ್ ಅಂತ ಇದ್ದ ಹಳೆ ವಿದ್ಯಾರ್ಥಿ, ಕಲೆ ಹೋಗ್ತಾ ಇದ್ದ. ಅವನು ಸರಿ ಹೋಗೋಣ ಅಂತ ಹೇಳಿ ನಮ್ಮ ಸ್ವಾಮೀಜಿಯವರು ಕಳಿಸ್ಕೊಟ್ರು. ನಾವು ಬಿಜಾಪುರ ಆ ಕಡೆ ಬಾಗಲಕೋಟೆ ಅಲ್ಲೆಲ್ಲ ಹೋಗಿ ಸುಮಾರು 3-4 ದಿನಗಳ ಕಾಲ ಅಲ್ಲಿದ್ದು ಆ ಮಕ್ಕಳನ್ನೆಲ್ಲ ಸಂಘಟನೆ ಮಾಡಿ ನಮ್ಮ ಶಾಲೆಗೆ ಬರೋದಕ್ಕೆ ಹೇಳಿದ್ವಿ. ನೋಡಿ, ಹೀಗೆ ಬೇರೆ ಬೇರೆ ಊರುಗಳಿಗೆ, ಜಿಲ್ಲೆಗಳಿಗೆ ಹೋಗಿ ನಾವು ಮತ್ತು ಅವರು ವಿದ್ಯಾರ್ಥಿಗಳನ್ನು ಶ್ರೀ ಮಠಕ್ಕೆ ಕರ್ಕೊಂಡು ಬರ್ತಕ್ಕಂಥ ಅವ್ರ ಪ್ರಯತ್ನದಲ್ಲಿ ನಮ್ಮ ಜೊತೆ ಸದಾ ಅವರಿದ್ದರು. ಅಷ್ಟೇ ಅಲ್ಲ, ನಮ್ಮ ಶಾಲೆಯ ಎಲ್ಲ ಆಟೋಟಗಳಿರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಚಾಚು ತಪ್ಪದೆ ಪ್ರತಿ ವರ್ಷ ನಿಷ್ಠೆಯಿಂದ ಮಾಡಿದಂಥವ್ರು. MSR ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಥ್ಲೆಟಿಕ್ಸ್ ಕಣಪ್ಪ ಅನ್ನುವಂಥ ಹೆಸರಿದೆ. ಅದಕ್ಕೆ ಹೆಸರು ಘಟ ಇರೋದಿಲ್ಲ ಅಥವಾ ದೇಹ ಇರೋದಿಲ್ಲ, ಆದರೆ ಮಾಡಿರ್ತಕ್ಕಂಥ ಸಾಧನೆ ಇರುತ್ತೆ. ಕುವೆಂಪು ಇವತ್ತಿಲ್ಲ, ಆದರೆ ಕುವೆಂಪು ಬರೆದಿರ್ತಕ್ಕಂಥ ಸಾಹಿತ್ಯ ರಾಶಿ ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತು MSR ಅವರು ನಿವೃತ್ತರಾಗಿರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅದ್ವಿತೀಯವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು. ಬಹಳಷ್ಟು ಘಟನೆಗಳನ್ನು ಹೇಳ್ಬೋದು ಈ ಸಂದರ್ಭದಲ್ಲಿ. ಒಂದು ಸಾರಿ ಇಲ್ಲಿ ಅಚೀವ್ ಮಾಡಿದ ಒಬ್ಬ ವಿದ್ಯಾರ್ಥಿ ಹಳೆ ಫೀಲ್ಡ್ ಇತ್ತು, ನಿಮ್ಗೆ ಬಹುಶಃ ಈ ಫ್ಯಾಕ್ಟ್ರಿ ಆಗಿದೆಯಲ್ಲ ಅಲ್ಲಿ ಹಳೆ ಫೀಲ್ಡ್ ಇತ್ತು. ಆ ಸಂದರ್ಭದಲ್ಲಿ ಹೈ ಜಂಪ್ ಮಾಡ್ತಿದ್ದ. ಹೈ ಜಂಪ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನಿಗೆ ಜಂಪ್ ಮಾಡೋಕ್ಕೆ ಹೋಗಿ ಒಂದು ತೊಡೆ ಮುರಿದೋಯ್ತು. ನಾವೆಲ್ಲ ಇದ್ವಿ, ಗಾಬರಿಯಾಗಿ ಹೋಗಿ ನೋಡಿದ್ವಿ. ಆಗ ಅವನಿಗೆ ತೊಡೆ ಮುರಿದೋಗ್ಬಿಟ್ಟಿತ್ತು. ಆಗ ತಕ್ಷಣ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಬಹುಶಃ ಬೇರೆ ಯಾರಾದರೂ ಆಗಿದ್ರೆ ಅಯ್ಯೋ ಈ ಸಹವಾಸನೆ ಬೇಡಪ್ಪ, ಸ್ಪೋರ್ಟ್ಸೇ ಬೇಡಪ್ಪ ಅಂತ ಅಂದ್ಕೊಟ್ಟಿದ್ರು. ಆದರೆ ಅವರು ಗಟ್ಟಿ ಮನಸ್ಸು ಮಾಡಿ ಅವರಿಗೆ ಅವ್ರ ಪೋಷಕರು ಕೂಡ ಅಷ್ಟೇ, ಬಿಡಿ ಸರ್ ನಿಮ್ದೇನು ತಪ್ಪಿಲ್ಲ, ನಮ್ಮ ಹುಡುಗ ಜಂಪ್ ಮಾಡುವಾಗ ಆ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ಬಿಡಿ ಸರ್ ನಾವು ತೋರಿಸ್ತೀವಿ ಅಂದರೆ ಅಂತಹ ಪೋಷಕರು ನಾವು ಇದ್ದರು. ಆನಂತರ ಇನ್ನೊಂದು ಸಾರಿ ಅವರೊಬ್ಬರಿಗೆ ಕಾಲು ಮುರಿದೋಗ್ಬಿಟ್ಟು ಕೈ ಫ್ರ್ಯಾಕ್ಚರ್ ಆಯಿತು. ಆ ಸಂದರ್ಭದಲ್ಲಿ MSR ಅವರು ಕರ್ಕೊಂಡೋಗಿ ತುಮಕೂರಿಗೆ ಗೌರ್ಮೆಂಟ್ ಆಸ್ಪತ್ರೆ ಅಡ್ಮಿಟ್ ಮಾಡಿ ಬೆಡ್ ಕೊಟ್ಟು ಹಣ ಕೊಟ್ಟು ಉಪಚಾರ ಮಾಡ್ತಕ್ಕಂಥದ್ದು. ಹೀಗೆ ಬಹಳಷ್ಟು ಒಂದಲ್ಲ ಎರಡಲ್ಲ 10 ಕಷ್ಟಗಳ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ತಮ್ಮ ಸೇವೆಯನ್ನು ನಿರಂತರವಾಗಿ ಕೊನೆಯ ದಿನದವರೆಗೂ ಕೂಡ ಅದನ್ನು ಉಳಿಸ್ಕೊಂಡಿರ್ತಕ್ಕಂಥವರು MSR ಅವರು. ಯಾವತ್ತೂ ಕೂಡ ಅವರು ಸಾಕಾಯಿತು ಅಂತ ಯಾವತ್ತೂ ಹೇಳಿದಾರಲ್ಲ. ಕೊನೆ 30ನೇ ತಾರೀಕು ಕೂಡ ಸರ್ 11:30 ಸರ್ ಬನ್ನಿ ಸರ್ ಹೋಗೋಣ ಅಂದರೆ ಇನ್ನೂ 10 ನಿಮಿಷ ಇರಿ ಸರ್, ನನ್ನ ಸಮಯ ಇನ್ನೂ 11:50 ಇದೆ, 12 ಗಂಟೆ ಅಂದರೆ ಹೀಗೆ ಸಮಯ ಪಾಲನೆ ಅಂತಕ್ಕಂಥದ್ದನ್ನು ನಾವು ಕಲಿಬೇಕು. ಯಾವತ್ತೂ ಕೂಡ ಅವರ ಪ್ರೇಯರ್ಗೆ ಲೇಟಾಗಿ ಬಂದವರಲ್ಲ. ನಾವು ಭಾಳ ಲೇಟಾಗಿ ಬಂದರೂ ಕೂಡ ಹೇಳೋರು, ಸರ್ ನೀವು ಲೇಟಾಗಿ ಬರಬಾರ್ದು ಸರ್, ಹೆಡ್ ಮಾಸ್ಟರ್ ಸರ್ ಅಂದರೆ ಹೀಗೆ ಉದಾರತೆಯಿಂದ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಉದಾರತೆಯನ್ನು ಹೊಂದಿರತಕ್ಕಂಥವರು ನಮ್ಮ MSR ಅವರು. ಅದನ್ನು ನಾವು ಕಲಿಬೇಕಾಗಿದೆ ನಾವು. ನೀವು ಅಷ್ಟೇ ಒಂದೊಂದು ಸಾರಿ ಯಾವಾಗಾದ್ರೂ ಲೇಟ್ ನಾನು ಏನಾದರೂ ಬಾಳೆಹಣ್ಣು ತೊಗೊಬನ್ನಿ ಸರ್ ಅಂತ ಹೇಳಿದ್ರೆ ಸಾರ್ ಪ್ರೇಯರ್ ಹೋಯ್ತು ಸಾರ್. ನೋಡಿ, ಅಷ್ಟು ಕಾಳಜಿ ಇರಬೇಕು, ಬದ್ಧತೆ ಇರಬೇಕು, ವಿದ್ಯಾರ್ಥಿಗಳಲ್ಲಿರ್ಬೋದು ಅಥವಾ ನಮ್ಮಲ್ಲಿರ್ಬೋದು. ಅಂತಹ ಒಂದು ಬದ್ಧತೆ ಇದ್ದಂತಹ ಒಬ್ಬ ಶಿಕ್ಷಕರು ಅಂದರೆ ನಮ್ಮ MSR ಅವರು. ಬಹಳಷ್ಟು ನಿದರ್ಶನಗಳಿದೆ. ಅಥ್ಲೆಟಿಕ್ಸಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಕುಸ್ತಿನಲ್ಲೂ ಕೂಡ ಇವತ್ತು ನಮ್ಮ ಶಾಲೆ ಏನಾದರೂ ಒಳ್ಳೆ ಹೆಸರು ಗಳಿಸಿದೆ ಅಂದರೆ ಸ್ಪೋರ್ಟ್ಸಲ್ಲಿ ಅಂತ. ಸ್ಪೋರ್ಟ್ಸ್ ಅಂದರೆ ಶಿವಗಂಗಾ ಪ್ರೌಢಶಾಲೆ. ಶಿವಗಂಗಾ ಪ್ರೌಢಶಾಲೆ ಅಂದರೆ ಸ್ಪೋರ್ಟ್ಸ್ ಅನ್ನುವಂತಹ ಒಂದು ಹೆಸರನ್ನು ಮಾಡಿರ್ತಕ್ಕಂಥವ್ರು. ಅದಕ್ಕೆಲ್ಲ ಶ್ರೀರಕ್ಷೆ ಯಾರು ಅಂದರೆ ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಾದ. ನಾವು ಯಾವತ್ತೂ ಕೂಡ ಅವರಿಗೆ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳಿದ ಅವರು, ಎಷ್ಟೇ ಕೊಡಿ ಸರ್ ಅಂತ ಹೇಳೋರು. ಸ್ಪೋರ್ಟ್ಸಿಗೆ ಬರ್ತಕ್ಕಂಥ ಎಷ್ಟು 2,000-3,000 ಅಷ್ಟೇ ಒಂದು ವರ್ಷಕ್ಕೆ ನೀವು ಕೊಡುವಂತಹ ಫೀಸು, ಸ್ಪೋರ್ಟ್ಸ್ ಫೀಸು ವರ್ಷದಲ್ಲಿ 1,000-2,000-3,000 ಆಗ್ಬೋದು. ಆದರೆ ಖರ್ಚಾಗೋದೆಷ್ಟು? 15,000-20,000 ಬೇರೆ ಖರ್ಚಾಗುತ್ತೆ. ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ, ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ, ಡಿವಿಷನ್ ಲೆವೆಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಹಣವನ್ನು ತನ್ನ ಜೋಬಿಂದ ಹಾಕೋರವರು. ಬಿಡಿ ಸರ್ ಮಕ್ಕಳಿಗೋಸ್ಕರ, ಮಕ್ಕಳ ಹಣ ಮಕ್ಕಳಿಗೋಸ್ಕರ ಬಿಡಿ ಸರ್, ಅವರಿಂದ ಅನ್ನ ತಿಂತಾ ಇದ್ದೀವಿ. ಹೀಗೆ ಪ್ರತಿ ವರ್ಷ ಕನಿಷ್ಠ 10,000-20,000-25,000-30,000 ಲೆಕ್ಕನೇ ಇಟ್ಟಿಲ್ಲ ಅವರು. ಎಷ್ಟೋ ಸರಿ ಟೆಂಪೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ, TT ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾರು ಇವತ್ತು ಅಷ್ಟೊಂದು ಶ್ರಮ ಆಗ್ತಾರೆ? ಆ ಶ್ರಮ ಎಲ್ಲ ಯಾರಿಗೋಸ್ಕರ ಹಾಕಿದ್ರು ಅಂದರೆ ವಿದ್ಯಾರ್ಥಿಗಳು ಪ್ರಗತಿ ಆಗಬೇಕು, ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು, ಅವ್ರಿಗೊಂದು ಲೈಫ್ ಸಿಗಬೇಕು. ಇವತ್ತು ಅವರ ಹೆಸರು ಹೇಳ್ಕೊಂಡು ತುಂಬ ಜನ ಇವತ್ತು PE ಟೀಚರ್ಸ್ ಆಗಿದ್ದಾರೆ.
ವಿವಿಧ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು. ಅಂತಹ ಉದಾರತೆಯನ್ನ, ಒಂದು ವೃತ್ತಿ ಬದ್ಧತೆಯನ್ನು ಹೊಂದಿರತಕ್ಕಂಥವ್ರು ನಮ್ಮ MSR ಅವರು. ಅವ್ರ ಬಗ್ಗೆ ಹೇಳೋದಕ್ಕೆ ಸಾಲುಗಳೇ ಕಡಿಮೆ ಅಂತ ಹೇಳಿ ಭಾವಿಸ್ತಾ, ಅವರ ವೃತ್ತಿ ಜೀವನ ಉತ್ತಮವಾಗಿರಲಿ, ಆದರ್ಶದಾಯಕವಾಗಿರಲಿ, ಸದಾ ನಮ್ಮ ಶಾಲೆಗೆ ಅವರು ಆದರ್ಶ ಅಂತ ಭಾವಿಸ್ತಾ, ಅವ್ರ ಶ್ರೀಮತಿಯವರು ಕೂಡ ಅಷ್ಟೇ, ಮನೆಗೆ ಹೋದವರು ಕೂಡ ಯಾವಾಗಲೂ ಬನ್ನಿ ಸರ್, ನೀವು ನಮ್ಮ ಟೀಚರ್ ನೆನ್ನೆ ಕೂಡ ಹೋಗಿದ್ದಾಗ ಹೇಳಿದ್ರು ಅವರು, ಸರ್ ರಿಟೈರ್ಡ್ ಆಗಿದ್ದಾರೆ ಅಂತೇಳಿ ಬರೋಕ್ಕೆ ಬಿಡಬೇಡಿ, ದಯಮಾಡಿ ಬನ್ನಿ ಅಂತ. ಅಷ್ಟು ಆತ್ಮೀಯತೆಯ ಭಾವನೆಯನ್ನು ಹೊಂದಿರತಕ್ಕಂಥವರು ಶ್ರೀಮತಿಯವರು. ಅಂತಹ ಕುಟುಂಬದ ವರ್ಗ ನಾವು ಯಾವಾಗಲೂ ಕೂಡ ನಮ್ಮೆಲ್ಲ ಟೀಚರ್ಸ್ ಹೋಗ್ತಾ ಇದ್ವಿ ಅವ್ರ ಮನೆಗೆ, ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ತಾ ಇದ್ವಿ. ಅಷ್ಟೊಂದು ಆತ್ಮೀಯತೆಯನ್ನು ಹೊಂದಿರತಕ್ಕಂತಹ MSR ಅವರಿಗೆ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ, ಅವರ ಕುಟುಂಬವರ್ಗಳೆಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ, ತಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಸಹಜವಾಗಿ ಒಮ್ಮೊಮ್ಮೆ ಏನಾದರೂ ಅಂದಿದ್ರೆ ಅಥವಾ ಏನಾದರೂ ಹೇಳಬೇಕಾಗತ್ತೆ, ಒಬ್ಬ ಮುಖ್ಯ ಶಿಕ್ಷಕರಾಗಿ ಕೋಪದಿಂದ ಅಥವಾ ಏನಾದರೂ ಹೇಳಬೇಕಾಗತ್ತೆ. ಆ ಹೇಳಿದ ಸಂದರ್ಭದಲ್ಲಿ ಏನಾದರೂ ಚಾತುರ್ಯಗಳಾಗಿದ್ರೆ ಅಥವಾ ಏನಾದರೂ ಮಾತುಗಳು ಆಡಿದರೆ ಅದನ್ನು ತಾವು ಮನಸ್ಬೇಕು ಅಂತ ಹೇಳ್ಕೊಡ್ತಾ ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸಿ ಅಭಿನಂದನೆಯ ನುಡಿಗಳನ್ನು ಆಡೋದಕ್ಕೆ ಸಲ್ಲಿಸ್ತಾ ಇದ್ದೀನಿ. ಸಹಜವಾಗಿ ಸ್ವೀಕರಣೆ ಮಾಡಿದಂಥವ್ರು ಅಂದರೆ ನಮ್ಮ PG ಅವರು. ಅತ್ಯಂತ ಸರಳ, ಏನೇ ಹೇಳಿದ್ರು ಎಸ್, ಅದು ಒಳ್ಳೆ ಗುಣ. ಅದು ನೀವು ಮಾಡೋದು ಬಿಡೋದು ಸೆಕೆಂಡ್ರಿ, ಅರ್ಥ ಆಯ್ತೋ ಬಿಡ್ತೋ ಸೆಕೆಂಡ್ರಿ. ಹೇಳಿದ ತಕ್ಷಣ ಎಸ್ ಅಂತ ಒಪ್ಕೊಂಡ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಆಯಿತು ಅಂತ. ಅಂತಹ ಆದರ್ಶಪ್ರಾಯರಾಗಿರ್ತಕ್ಕಂಥವರು ನಮ್ಮ PG ಅವರು. ಅವರು ಕೂಡ ನನಗಿಂತ ಹಿರಿಯರವರು. ನಾನು ಸುಮಾರು ಸರಿ ಹೇಳ್ತೀನಿ, ಸರ್ ನಮಗಿಂತ ಹಿರಿಯರು ಸರ್, ನೀವು ನಮಗೆ ಗೈಡ್ ಮಾಡಬೇಕು ಸರ್ ಅಂತ. ಅಂತಹ ಹಿರಿತನವನ್ನು ಹೊಂದಿರತಕ್ಕಂಥವರು PG ಅವರು. ಅವರ ಕುಟುಂಬ ವರ್ಗದವರು ಬರಬೇಕಾಗಿತ್ತು, ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಸರ್ ಬರ್ತೀವಿ ಅಂತ ಹೇಳಿದ್ರು. ಬರುವ ನಿರೀಕ್ಷೆಯಲ್ಲಿ PG ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಅವ್ರ ಬಗ್ಗೆ ಒಂದು 2-3 ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ರಾತ್ರಿ ಶಾಲೆಗಳಲ್ಲಿ ಬಹುಶಃ ಒಂದಿನ ನಮ್ಮ ಮನೆಯಲ್ಲಿ ಬರೋದಕ್ಕೆ ಆಗಿಲ್ಲ. ಆಗ ಅವ್ರು ಹೇಳಿದೆ, ಸಂಜೆ 6 ಗಂಟೆಗೆ ಫೋನ್ ಮಾಡಿದೆ, ಸರ್ ಇವತ್ತು ನೈಟ್ ಕ್ಲಾಸ್ ಇದೆ ಸರ್, ನಾನು ಬರೋದಕ್ಕಾಗಲ್ಲ, ನೀವು ನೈಟ್ ಕ್ಲಾಸ್ ತಗೊಳ್ಳಿ ಅಂದ ತಕ್ಷಣ ಅವರು ಮರು ಮಾತಾಡಲಿಲ್ಲ. ಅವರು ಬಿಡಿ ಸರ್ ನಾನು ತಗೋತೀನಿ ಅಂತ. ಅಂದರೆ ಹೀಗೆ ಏನೇ ಹೇಳಿದ್ರು ಕೂಡ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೌಜನ್ಯದಿಂದ ಸ್ವೀಕಾರ ಮಾಡೋದಂತೆ ನಡ್ಕೊಂಡಂತಹವರು ನಮ್ಮ PG ಅವರು. ಅಷ್ಟೇ ಅಲ್ಲ, ಅವರು ಎಷ್ಟು ಕೊಟ್ಟಿದ್ದಾರೆ ಹಣ್ಣು, ಮಾವಿನ ಹಣ್ಣು ಅಂದರೆ ನಾವು ತಿಂದಿರೋದೇ ಸಾಕಾಗ್ತಿಲ್ಲ, ಅಷ್ಟೊಂದು ಮಾವಿನ ಹಣ್ಣುಗಳಿರ್ಬೋದು. ಮತ್ತು ಹಳಸಿನ ಹಣ್ಣು ಎಷ್ಟು ಎಲ್ಲ ಮಕ್ಕಳಿಗೆ ನಮಗೆ ಎಷ್ಟಾಗುತ್ತೋ ಅಷ್ಟೆಲ್ಲವನ್ನು ಕೂಡ ತಂದುಕೊಟ್ಟು ನಮ್ಮನ್ನು ಬಹಳ ಸಹೋದರತೆಯ ಭಾವನೆಯಿಂದ ನೋಡ್ಕೊಂಡಿರ್ತಕ್ಕಂಥವರು ನಮ್ಮ PG ಸರ್ ಅವರು. ಅವರು ಕೂಡ ನಮಗಿಂತ ಹಿಂದೆ 1 ವರ್ಷದ ಹಿಂದೆ ಇಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಬಂದ್ಬಿಟ್ಟೆ. ನಾನು ಬಂದಾಗ ಅವರಿಗೆ ಪ್ಲೇಸ್ ಇರಲಿಲ್ಲ, ಮತ್ತೆ ಏನು ಮಾಡೋದು ಅಂತ ಹೇಳಿ 1-2 ವರ್ಷ ಹಾಗೆ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು. ಮತ್ತೆ ಒಂದು ಪೋಸ್ಟ್ ಖಾಲಿ ಆಯಿತು, TV ಮಹೇಶ್ ಅಂತ ಹೇಳಿ ಒಂದು ಪೋಸ್ಟ್ ಖಾಲಿ, ಅವರು ಮಹೇಶ್ ಸರ್ ಅಂತ ಹೇಳಿ ಅವ್ರು ರಿಟೈರ್ಡ್ ಆಯಿತು. ಆ ಸಂದರ್ಭದಲ್ಲಿ ಅವರ ಸಹೋದರರು ನಮ್ಮ ಹಿರಿಯ ಶ್ರೀಗಳನ್ನು ಭೇಟಿ ಮಾಡಿ, ಇಲ್ಲ ತಮ್ಮನಿಗೆ ಕೊಡಬೇಕಂತ ಹೇಳಿ ಹಿರಿಯ ಶ್ರೀಗಳನ್ನು ಕೇಳಿಕೊಂಡಾಗ ಅವರು DG ಅವ್ರನ್ನ ಕರ್ಕೊಂಡು ಬಂದು ಈ ಸಂಸ್ಥೆಗೆ ಸೇರಿಸಿದ್ದಾರೆ. ಅಂದರೆ ಒಬ್ಬ ಸಹೋದರ ಬಾಂಧವ್ಯವನ್ನು ನಾವು ಆ ಒಂದು ಅಣ್ಣ ತಮ್ಮದಲ್ಲಿ ಕಾಣ್ಬೋದು. ಅಂತಹ DG ಸರ್ ಅವರು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ, ನಿವೃತ್ತಿಯಾಗಿದ್ದಾರೆ. ಅವರ ಒಂದು ಆದರ್ಶಗಳು ಸದಾ ನೀವೆಲ್ಲರೂ ಕೂಡ ಪಾಲಿಸಿ ಅಂತ ಹೇಳ್ತಾ, ನಾವು ಕೂಡ ಕೆಲವೊಮ್ಮೆ ಮಾತಾಡಬೇಕಾಗತ್ತೆ. ಅವರು ಮುಖ್ಯ ಶಿಕ್ಷಕರಾಗಿ ಕೆಲಸಗಳಾಗದೇ ಇದ್ದ ಸಂದರ್ಭದಲ್ಲಿ ಏನಾದರೂ ಹೇಳಬೇಕಾಗತ್ತೆ. ಅದು ಕೇವಲ ಅನೌಪಚಾರಿಕ ಅಷ್ಟೇ, ಆದರೆ ಯಾವುದೇ ರೀತಿಯ ಒಂದು ಕೆಟ್ಟ ಭಾವನೆಗಳು ಇರೋದಿಲ್ಲ ಅನ್ನುವಂತಹ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, PG ಅವರು ಅವರ ಕುಟುಂಬ ವರ್ಗ ಸದಾ ಸುಖವಾಗಿರಲಿ, ಆನಂದಮಯವಾಗಿರಲಿ, ಸದಾ ಈ ಶಾಲೆಗೆ ಮತ್ತು ಈ ಸಂಸ್ಥೆಗೆ ಬರ್ತಾ ಇರಲಿ ಅಂತೇಳಿ ಆಶಿಸ್ತಾ PG ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಶಿಕ್ಷಕರಿಗೆ, ಅದು ಪ್ರೌಢಶಾಲಾ ಶಿಕ್ಷಕರಿಗಿರ್ಬೋದು, ಸಹ ಶಿಕ್ಷಕರ ವೃಂದವರಿಗಿರ್ಬೋದು, ಯಾರೇ ನಿವೃತ್ತಿಯಾದರೂ ಕೂಡ ಅದೇ ದಿನ ಹೋಗಬೇಕು ಅನ್ನುವಂತಹ ಭಾವನೆಯನ್ನ ನಮ್ಮ ಸಂಘ ಹೊಂದಿತ್ತು. ಯಾಕೆಂದರೆ ಕೆಲಸಕ್ಕೆ ಸೇರೋದು ಭಾಳ ಸಾರಿ ಸೇರ್ಬೋದು, ಹುಟ್ಟಿನಿಂದ ಅಥವಾ ಕೆಲಸ 18 ವರ್ಷ ಆದಮೇಲೆ ಎಷ್ಟು ಸಾರಿ ಬೇಕಾದ್ರೆ ಕೆಲಸಕ್ಕೆ ಹೋಗ್ಬೋದು, ಫ್ಯಾಕ್ಟ್ರಿಗೆ ಹೋಗ್ಬೋದು, ಕಂಪ್ನಿಗೆ ಹೋಗ್ಬೋದು, ಅದು ಬಿಟ್ಬಿಡ್ಬೋದು. ಆದರೆ ನಿವೃತ್ತಿ ಆಗೋದು ಒಂದೇ ಒಂದು ಸಾರಿ, 60 ವರ್ಷಕ್ಕೆ ಒಂದೇ ಸಾರಿ ನಿವೃತ್ತಿ ಆಗೋದು. ಅಂತಹ ನಿವೃತ್ತಿ ದಿನವೇ ಹೋಗಬೇಕು. ನಿವೃತ್ತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಕೆಲಸಕ್ಕೆ ಸೇರೋದು ಇಂಪಾರ್ಟೆಂಟ್ ಅಲ್ಲ, ನಿವೃತ್ತಿ ಆಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ನಿವೃತ್ತಿನೇ ಆಗೋದಿಲ್ಲ. ನಮ್ಮ ಶಾಲೆಯಲ್ಲೇ ತಗೊಳ್ಳಿ, SM ಅವರು 7 ದಿನ ಇತ್ತು ಅಷ್ಟೇ, ನಿವೃತ್ತಿಗೆ 7 ದಿನ ಇತ್ತು. ಆದರೆ ಪಾಪ ಅವರು ನಿವೃತ್ತಿ ಆಗಲೇ ಇಲ್ಲ.
ಅಂದರೆ ನಾವು ಅಷ್ಟು ಕಷ್ಟ ಇವತ್ತು ವೃತ್ತಿ ಮಾಡ್ತಕ್ಕಂಥದ್ದು, ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅಂತಹ ನಿವೃತ್ತಿ ದಿನನೇ ಎಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ಹೇಳಿ ಒಂದು ಭಾವನೆಯನ್ನು ಹೊಂದಿ ಅದೇ ರೀತಿಯ ಸಂಘಟನಾತ್ಮಕ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ನಮ್ಮ ರವಿಕುಮಾರ್ ಸರ್, ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಟಿ.ಕೆ. ರವಿಕುಮಾರ್ ಪರವಾಗಿ ಹೃದಯಪೂರ್ವಕರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕುರುಬನಹಳ್ಳಿಯ ನಾಗರಾಜ್ ಸರ್ ಕೂಡ ಕಳೆದ ಒಂದು ವರ್ಷದ ಹಿಂದೆ ನಿವೃತ್ತರಾದರು. ಹಾಗೆ ಹೇಳಿದ್ನಲ್ಲ ರವಿ ಸರ್, ಮತ್ತೆ ನಾವೆಲ್ಲರೂ ಕೂಡ ಯಾರೇ ನಿವೃತ್ತಿ ಆದರೂ ಕೂಡ ಅದೊಂದು ಸಂಭ್ರಮದ ವಾತಾವರಣ, ಅದು ಖುಷಿ. ಮತ್ತೆ ಇಲಾಖೆಗೆ ಸೇರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಂತಹ ಎಲ್ಲ ನಿವೃತ್ತರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಮ್ಮ ನಾಗರಾಜ್ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದು ಟೀಮ್ ಇದೆ, ನಮ್ಮ ಹರೀಶ್ ಸರ್, ವಿಲೀನಕೋಟೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ನಮ್ಮ ಹರೀಶ್ ಕುಮಾರ್ ಸರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸೋಮಶೇಖರ್ ಸರ್ ಅವರು, ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಜನ ರಿಟೈರ್ಡ್ ಆದರೂ ಕೂಡ ಹೆಡ್ ಮಾಸ್ಟರ್ಗಳು ಮತ್ತು ಅಸಿಸ್ಟೆಂಟ್ ಮಾಸ್ಟರ್ಗಳು ನಾವು 4-5 ಜನ ಟೀಮ್ ಇದೆ. ಅಲ್ಲಿ ಹೋಗಿ ಬೆಳಗ್ಗೆ ಸಂಜೆವರೆಗೆ 31 ಬಂದರೆ ಯಾರೇ ರಿಟೈರ್ಡ್ ಆಗುತ್ತೆ ಅಂತ ಪಟ್ಟಿ ತಗೋತೀವಿ ನಾವು. ಪಟ್ಟಿ ತಗೊಂಡು ಕ್ಲಾಸ್ ಅವರ್ಸ್ ಆದಮೇಲೆ ಅಥವಾ ಮಧ್ಯದಲ್ಲಿ ಹೋಗಿ ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಕ್ಕಂಥ ಕಾಯಕವನ್ನು ನಮ್ಮ ರವಿ ಸರ್ ಮತ್ತು ಸೋಮಶೇಖರ್ ಸರ್ ಮತ್ತು ನಮ್ಮ ಹರೀಶ್ ಸರ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಒಟ್ಟಿಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಶಾಲೆಯ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ನವೀನ್ ಕುಮಾರ್ ಇಲ್ಲೇ ಇಂಗ್ಲೀಷ್ ಶಿಕ್ಷಕರಾಗಿ ಆಗಮಿಸಿ ನೋಡಿ ಕರೆಗೆ ಹೋಗೊಟ್ಟು MS ಮತ್ತು PG ಅವರ ಒಂದು ಪ್ರೀತಿಗೆ ಪಾತ್ರರಾಗಿ ಬಹಳ ದೂರದಿಂದ ಬಹಳ ಎಷ್ಟೋ ವರ್ಷಗಳ ಕಾಲ ಅವರಾಗಿತ್ತು ಭೇಟಿಯಾಗಿ, ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಅನೇಕ ಜನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಇಲಾಖೆಯಿಂದ ಬರಬೇಕಾದ್ರೆ ನಮಗೆ 12 ಗಂಟೆವರೆಗೂ ಸಮಯ ಇರೋದ್ರಿಂದ, ಈಗೆಲ್ಲ ಬಯೋಮೆಟ್ರಿಕ್ ಏನೇನೋ ಮಾಡಿರೋದ್ರಿಂದ 12 ಗಂಟೆ ನಂತರ ಅನೇಕ ಶಿಕ್ಷಕರು ಮತ್ತು ಇಲಾಖೆಯವರು ಬರೋರಿದ್ದಾರೆ. ಬರುವಂತಹ ಎಲ್ಲ ನಿರೀಕ್ಷಿತ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಈಗ ಈ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕಾಗಿ ಪರಮ ಪೂಜ್ಯ ಶ್ರೀಗಳಲ್ಲಿ ಹಾಗೂ ಅತಿಥಿರುವ ಶಿಕ್ಷಕರ ಕುರಿತು ನಮ್ಮ ಶಿಕ್ಷಕರಿಂದ ಅನಿಸಿಕೆ. ಶ್ರೀಗಳ ಪಾದಾರದಲ್ಲಿ ನಮಸ್ಕರಿಸುತ್ತಾ, ನಮ್ಮ SLM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸಂಸ್ಥಾಪಕರಾದಂಥ ರವಿಕುಮಾರ್ ಅವರಿಗೆ ಹಾಗೂ ನಮ್ಮ ಆಡಳಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸೋಮಶೇಖರ್ ಹರೀಶ್ ಅವರಿಗೆ, ನಮ್ಮ ಕುಲಹಳ್ಳಿ ನಾಗರಾಜನವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ನಿವೃತ್ತ ಶಿಕ್ಷಕರ ಕುಟುಂಬದವರಾದಂಥ ನಮ್ಮ MS ಕುಟುಂಬ ಅವ್ರದ್ದು ಅಪ್ರೂವಲ್ ಆಯಿತು. ಅವರು ಸಮಾಜ ಶಿಕ್ಷಕರಾದ್ರೂ 16 ವರ್ಷ ಇಂಗ್ಲೀಷ್ ಶಿಕ್ಷಕರ ಸಮಯದಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಮನೆಯಲ್ಲಿ ಗೈಡ್ ಇಟ್ಕೊಂಡು ಓದ್ಕೊಂಬಂದು ಹುಡುಗರಿಗೆ ಅನ್ಯಾಯ ಆಗತ್ತಾರ ಅಂತೇಳಿ ಪಾಠ ಮಾಡಿ ಯಶಸ್ವಿಯಾಗ ಅಲ್ಲದೆ ಉತ್ತಮ ಶಿಕ್ಷಕರಾಗಿದ್ದರು. ತಮ್ಮಿಗೆ ಸರಿಯಾಗಿ ಬರ್ತಾಯಿದ್ರು, ಶಿಸ್ತು ಪಾಲನೆ ಮಾಡ್ತಾಯಿದ್ರು. ಒಂದು ನಾವು ರೇಕ್ಸನ ಅಂತ ಇತ್ತಿದ್ದಂಗೆ ಅವರು ಸ್ಟ್ರಿಕ್ಟ್ ಆಗ್ಬಿಡ್ತಿದ್ರು. ನಾವು ತಮಾಷೆ ಮಾಡೋಕ್ಕೆ ಹೋದ್ರೆ ಅವ್ರು ಏನು ಮಾಡ್ತಿದ್ರು, ಇತ್ತಿದ್ದಂಗೆ BP ಜಾಸ್ತಿ ಆಗ್ಬಿಟ್ಟು ಸ್ಟ್ರಿಕ್ಟ್ ಆಗುತ್ತೆ. ಅದು ನಾವೇನು ಬೇಜಾರು ಮಾಡ್ಕೊಂಡಿರಲಿಲ್ಲ, ನಾವು ರೇಕ್ಸಕ್ಕೆ. ಆದ್ರೂ ನಮಗೆಲ್ಲ ಮಾದರಿ ಶಿಕ್ಷಕರಾಗಿದ್ದರು, ಚೆನ್ನಾಗಿದ್ದು. ಆಮೇಲೆ ಬೇಸಿಗೆ ಬಂತು ಅಂದರೆ ಮಾವಿನ ತಂದು ಕೊಡೋರು, ಹಸ್ನಿಗೆ ಕಾಲ ಹಸ್ನ ತಂದು ಕೊಡೋರು, ಸೀಬೆ ಹಣ್ಣು ತಂದು ಕೊಡೋರು, ನೇರಳೆ ಹಣ್ಣು ತಂದು ಕೊಡ್ತಾರೆ. ಕಾಪು ಮೂಡಿಸಿ ಕ್ರೀಡೆಯಲ್ಲಿ ನಮ್ಮ ಶಾಲೆಯನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಯಾರ್ದು MS ಮತ್ತು ಐಶ್ವರ್ಯ ಮತ್ತು ನೀವು ಮುಂದೆ ಬಂದು ನಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಇನ್ ಟೈಮಿಗೆ ಶಾಲೆಗೆ ಬರೋರು. ಇದು ಭಾಳ ಕಷ್ಟ. ಅದು ಒಂದು ದಿವಸನೂ ಮಿಸ್ ಆಗ್ದಂಗೆ ಇನ್ ಟೈಮಿಗೆ ಶಾಲೆಗೆ ಬರ್ತಿದ್ರು. ಟ್ರೈ ಮಾಡ್ತಾ ಇದ್ದೆ ಅವ್ರ ಥರ ನಾನು ದಿನ ಹೋಗಬೇಕು ಅಂತ, ಆಗ್ತಿರ್ಲಿಲ್ಲ. ಮನೇಲಿ ಮಕ್ಕಳು, ಕೆಲಸ ಏನು ಅವೆಲ್ಲ ಹೇಳಂಗಿಲ್ವಲ್ಲ, ನಾವೇನೂ ಬರ್ತಿದ್ದೆ. ಬಟ್ ನಮ್ಮ SR ಅವ್ರ ಬಗ್ಗೆ ಏನು ಇವತ್ತು ಹೇಳಂಗಿಲ್ಲ, ಆದರೆ ಭಾಳ ಸಹಿಸ್ಕೊಂಡಿದ್ದಾರೆ ನನ್ನ. ಹಾಗಾಗಿ ನಾನು ಮಕ್ಕಳನ್ನೆಲ್ಲ ಸಾಕೊಂಡು ಅಷ್ಟು ದೊಡ್ಡವ್ರು ಮಾಡೋಕ್ಕೆ ನನಗೆ ಭಾಳ ಅವಕಾಶ ಸಿಕ್ತು. ಆಮೇಲೆ MS ಅವರು ಸ್ಪೋರ್ಟ್ಸ್ ಆಡ್ತಿದ್ದಾರೆ. ನಾನು ಇನ್ನೂ ಅವ್ರ ಫೋಟೋಸ್ ಎಲ್ಲ ನಮ್ಮ ಮಕ್ಕಳದ್ದೆಲ್ಲ ಇಟ್ಕೊಂಡಿದ್ದೀನಿ. ರನ್ ಮಾಡ್ತಿದ್ರೆ ನಮ್ಮ ಮಕ್ಕಳು ನೋಡೋದೇ ಖುಷಿ. ಆಮೇಲೆ ಮೈಕಲ್ಲಿ ಶಿವಗಂಗಾ ಪ್ರೌಢಶಾಲೆ ಇಷ್ಟು ಪ್ರೈಸು ಅಂತ ಹೇಳೋದೇ ಖುಷಿ. ನಮ್ಗೇನು ಹೇಳಬೇಕು, ಮೈಕಲ್ಲಿ ಸ್ಪೋರ್ಟ್ಸ್ ಹೋಬಳಿ ಮಟ್ಟ ಅಲ್ಲಿ ನಾನು ಇಲ್ಲಿ ಮಾತ್ರ ನೋಡಿರೋದು ಸ್ಪೋರ್ಟ್ಸ್ನ, ಬೇರೆ ತಾಲೂಕು ಲೆವೆಲ್ 1 ಸಲಿನೋ 2 ಸಲಿನೋ ಕರ್ಕೊಂಡೋಗಿದ್ದೆ ಅಂತ ಅನ್ಸುತ್ತೆ. ಶಿವಗಂಗಾ ಪ್ರೌಢಶಾಲೆ ಅಂತ ಎಷ್ಟು ಪ್ರಶಸ್ತಿ ಬಂತು, ಎಷ್ಟು ಗೆಲ್ತು,
ಇದನ್ನ ಕೇಳೋದೇ ಒಂದು ಖುಷಿ ಆಗ್ತಿತ್ತು. ಪಾಪ ಬೇಜಾರು ಹೋಗೋಕ್ಕಿಂತ ಮುಂಚೆ ನಾನು ಫಸ್ಟ್ ಬಂದಾಗ ಇನ್ನೂ ಸರೇ ಇಲ್ಲೇ ಕೂತ್ಕೊಂಡಿರ್ತಿದ್ರು, ಮಕ್ಕಳು ಪೋಯಮ್ ಬಾಯಟ್ ಮಾಡ್ಕೊಂಡು ಕೂತ್ಕೊತಿದ್ರು. ಇದೇನಪ್ಪ ಹಿಂಗೆ ಇನ್ನೂ ಸರ್ ಇಲ್ಲೇ ಕೂತಿದ್ದಾರೆ, ಪೋಯಮ್ ಬಾಯಟ್ ಮಾಡಿ. ಫಸ್ಟ್ ಬಂದಾಗ ಇಂಗ್ಲೀಷ್ ಮಾಡ್ತಾ ಇದ್ರು ಸರ್. ಆಮೇಲೆ ಇನ್ನೊಂದು ಏನಂದರೆ, ಫಸ್ಟ್ ಡೇ ಬಂದೆ ಶಾಲೆಗೆ, ಬುದಿಯವರು ನಾವು ಸ್ವಾಮೀಜಿಗಳನ್ನೆಲ್ಲ ನೋಡಿರಲಿಲ್ಲ ಅವಾಗ, ನಾವೆಲ್ಲೋ ಬೇರೆ ಊರಲ್ಲಿ ಬೆಳೆದಿದ್ದು ಗೊತ್ತಿಲ್ಲ. ಟಿ ಜಿ ಬಂದರು, ನಮಸ್ಕಾರ ಹಾಕಿದ್ರು ಬುದಿಯವ್ರಿಗೆ. ಅಯ್ಯೋ ನಮಸ್ಕಾರ ಹಾಕ್ಬೇಕಾ ಅಂತ ಹೇಳಿ ನಮಸ್ಕಾರ ಹಾಕಿದ್ದು ಕಲ್ತಿದ್ದೆ ಫಸ್ಟು ಟಿ ಜಿಯಿಂದ ನಾನು. ಆನಂತರ ಸರ್ ಇಲ್ಲೇ ಕುತ್ಕೊಂತಿದ್ರು, ಮಕ್ಕಳು ಪೋಯಮ್ ಹೇಳ್ತಾ ಇರೋರು. ಸರ್ ಇದೇನು ಸರ್ ಅಂದರೆ, ಹಂಗೆ ರೂಢಿ ಮಾಡಿಬಿಟ್ಟಿದ್ದೀನಿ ಮೇಡಮ್ ಅಂತ. ಆಮೇಲೆ ನಾನು ಶುರು ಮಾಡಿದೆ, ಹೌದು ಇದರಿಂದ ವರ್ಕ್ ಆಗುತ್ತೆ ಅಂತ ಹೇಳಿ. ಇಷ್ಟು ಏಜ್ ಆದರೂ ಶಾಲೆಯ ಇಬ್ಬರು ಹಿರಿಯ ಶಿಕ್ಷಕರು ನಿವೃತ್ತರಾಗಿದ್ದಾರೆ. ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇಂದು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಪ್ರಥಮವಾಗಿ ಶಾಲೆಗೆ ಬಂದಿದ್ದು 2017ರಲ್ಲಿ. ಸೊ ಅವಾಗ ಇಬ್ಬರು ಹಿರಿಯ ಶಿಕ್ಷಕರು ನನಗೆ ತುಂಬ ಮಾರ್ಗದರ್ಶನ ನೀಡಿದ್ದಾರೆ. ಯಾವ ರೀತಿ ಇರಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಸಮಯ ಪಾಲನೆ ಆಗಿರ್ಬೋದು, ಮತ್ತು ಅಡ್ಮಿಷನ್ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಇಬ್ಬರೂ ಸಹ ನಮಗೆ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕರೇ, ನೀವೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏಕೆ ಅಂತ ಹೇಳಿದರೆ, ಇವತ್ತು ಇಬ್ಬರು ನಿವೃತ್ತ ಶಿಕ್ಷಕರ ಇವತ್ತು ನಮ್ಮ ಶಾಲೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಎಮ್ ಎಸ್ ಆರ್ ಅವರು ನಿವೃತ್ತರಾಗ್ತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನಗಿಂತ ಲೇಟಾಗಿ ಬಂದರು ನಮ್ಮ ಶಾಲೆಗೆ. ನಾನು ಬಂದಿದ್ದು 96ರಲ್ಲಿ, ಅವರು ಬಂದಿರೋದು 2003ರಲ್ಲಿ. ಇವತ್ತು ನಿವೃತ್ತರಾಗ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಏಜ್ ಆಗ್ಬಿಡ್ತಾ ಎಮ್ ಎಸ್ ಆರ್ಗೆ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಇನ್ನೂ ಕೂಡ ಕಾಡ್ತಾ ಇದೆ. ಶಿಕ್ಷಕರಾಗಿದ್ದರೂ ಸಹ ಅವರು ಕೃಷಿಗೆ ಹೆಚ್ಚು ಆಸಕ್ತಿ ವಹಿಸುತ್ತಿದ್ದರು. ಅವರು ಬೆಳೆದ ಹಣ್ಣುಗಳು, ತರಕಾರಿಗಳನ್ನು ಶ್ರೀಮಠಕ್ಕೆ, ಶಾಲೆಗೆ, ಶಿಕ್ಷಕರಿಗೆ ತಂದುಕೊಡುತ್ತಿದ್ದರು. ಧಾರ್ಮಿಕ ಜೀವಿ, ಗುರುಗಳ ಬಗ್ಗೆ ಕೃತಜ್ಞತೆ ಮತ್ತು ಭಕ್ತಿಗೌರವರು ಬಸವಾದಿ ಪ್ರಮತ್ತರು ಕರುಣಿಸಲಿ, ಶ್ರೀಮಠದ ಗುರುಪರೆಯ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸಿ ಮಂತ್ರಾಕ್ಷತೆಯನ್ನು ನೀಡಿ ಅಭಿನಂದಿಸಿ ಹರಸಲಾಗುತ್ತಿದೆ. ಶಿವಂ ಬೋಯ್. ನೂರಾರು ಮಕ್ಕಳು ತಾಲೂಕು ಮಟ್ಟದಲ್ಲಿ, ಜಿಲ್ಲೆಯಲ್ಲಿ ಹೆಚ್ಚು ಮಕ್ಕಳು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಸ್ಪರ್ಧಿಸಿ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ವಿಕಲಚೇತನ ವಿದ್ಯಾರ್ಥಿನಿ ಹಾಗೂ ಹಲವು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಖ್ಯಾತಿ ಗಳಿಸಲು MSR ರವರ ಶ್ರಮ ಅಭಿನಂದನಾರ್ಹ. ಶ್ರೀ ರುದ್ರಾದ್ಯರವರು ವೃತ್ತಿಯನ್ನು ಪ್ರೀತಿಸಿದವರು, ವೃತ್ತಿಯನ್ನು ಉಸಿರಾಗಿಸಿಕೊಂಡವರು. ಶ್ರೀಯುತರು ಮಕ್ಕಳಿಗೆ ವಿಶೇಷವಾಗಿ ಅಥ್ಲೆಟಿಕ್ಸ್ನಲ್ಲಿ ಶ್ರೀ ಶಿವಗಂಗಾ ಪ್ರೌಢಶಾಲೆಯ ಮಕ್ಕಳನ್ನು ಮೀರಿಸುವ ಶಾಲೆ ಮತ್ತೊಂದಿಲ್ಲ ಎನ್ನುವ ಭಾವನೆಯನ್ನು ಬೆಳೆಸುವಲ್ಲಿ ಮೂಡಿಸಿದ್ದಾರೆ. ಕುಸ್ತಿಯಲ್ಲಿ ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಸಾಧನೆ ಮಾಡಲು ಶ್ರಮಿಸಿದ್ದಾರೆ. ಶ್ರೀಮಠದ ಎಲ್ಲಾ ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೇವೆ ಸಲ್ಲಿಸಿದ್ದಾರೆ. ಶಿಸ್ತುಪಾತ್ರರಾಗಿ ಇವರ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶ್ರೀ ಬಸವಣ್ಣ ದೇವರ ಮಠದಿಂದ ಕೊಡುತ್ತಿರುವ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಶ್ರೀಯುತರು ಆದರ್ಶ ದಂಪತಿ ಜೀವನವನ್ನು ನಡೆಸುತ್ತಿದ್ದಾರೆ. ಶರಣೆ ಜಗದಾಂಬರವರನ್ನು ವಿವಾಹವಾಗಿ 2 ಮಕ್ಕಳಿಗೆ ಜನ್ಮವಿತ್ತಿದ್ದಾರೆ. ಕುಮಾರ ಲೋಚನ್, ಕುಮಾರಿ ರಚನಾ ಇವರಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದ್ದಾರೆ. There is a woman and every successful man ಎನ್ನುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ MSR ರವರ ಸಾಧನೆ ಮಾಡಲು ಅವರ ಧರ್ಮಪತ್ನಿಯವರ ತ್ಯಾಗ ಮತ್ತು ಸಹಕಾರದಿಂದ ಸಾಧ್ಯವಾಗಿದೆ. ಶ್ರೀಯುತರು ಪ್ರಾಮಾಣಿಕವಾಗಿ ವೃತ್ತಿ ಜೀವನ ನಡೆಸಿ ಶ್ರೀಮಠದ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಉತ್ತಮ ದೈಹಿಕ ಶಿಕ್ಷಕ ಎಂಬುದನ್ನು ಸಮಾಜಕ್ಕೆ ಶಿಕ್ಷಣ ಇಲಾಖೆಗೆ ಸಾಧಿಸಿ ತೋರಿಸಿದ್ದಾರೆ. ಶ್ರೀಯುತರು ಶಿಕ್ಷಣ ಇಲಾಖೆಯ ನಿಯಮಾನುಸಾರವಾಗಿ ದಿನಾಂಕ 30/3/2026ರಂದು ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ಇವರ ನಿವೃತ್ತ ವಿಶ್ರಾಂತ ಜೀವನ ಸುಖಮಯವಾಗಿರಲಿ, ಆರೋಗ್ಯವಂತವಾಗಿರಲಿ, ಸುಖ ನೆಮ್ಮದಿಯ ಜೀವನ ದೇವರು ಬಸವಾದಿ ಪ್ರಮುಖರು ಕರುಣಿಸಲಿ. ಶ್ರೀಮಠದ ಗುರು ಪರಂಪರೆಯ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸಿ